ಗಡಿನಾಡಿನಲ್ಲಿ ಪೊಲೀಸ್ ಕರಾಮತ್ತು, ರೌಡಿ ಶೀಟರ್ ಕಾಲಿಗೆ ಗುಂಡು, ಪೊಲೀಸರ ಪರಾಕ್ರಮ. ಗಡಿನಾಡಿನಲ್ಲಿ ರೌಡಿ ಶೀಟರ್ ಕಾಲ್ಗೆ ಗುಂಡು ಹಾಕಿ ಪರಾಕ್ರಮ ಮೆರೆದ ಪೊಲೀಸರ ಕತೆ ಏನು ನೋಡ್ಕೊಂಬರೋಣ ಬನ್ನಿ. ಗಡಿನಾಡಿನಲ್ಲಿ ಸದ್ದು ಮಾಡಿದ ಪೊಲೀಸ್ ಪಿಸ್ತೂಲ್, ರೌಡಿ ಶೀಟರ್ ರಸೂಲ್ ಕಾಲಿಗೆ ಗುಂಡು. ಗಡಿನಾಡು ಬೀದರ್ ನಗರದಲ್ಲಿ ರಾತ್ರೋರಾತ್ರಿ ಪೊಲೀಸರ ಪಿಸ್ತೂಲು ಸದ್ದು ಮಾಡಿದೆ ಮತ್ತು ರೌಡಿ ಶೀಟರ್ ಕಾಲಿಗೆ ಫೈರ್ ಮಾಡಲಾಗಿದೆ. ಘಟನೆಯಲ್ಲಿ ಆರೋಪಿ ರಸೂಲ್ ಕಾಲಿಗೆ ಗುಂಡು ಬಿದ್ದಿದೆ ಎಂದು ಹೇಳಲಾಗ್ತಾ ಇದೆ. ಆರೋಪಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಸಂದರ್ಭದಲ್ಲಿ ಘಟನೆ ನಡೆದಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪೊಲೀಸರ ಮೇಲೆಯೇ ಹಲ್ಲೆಗೆ ಕೈಮಾಡಿದ್ದ ಈ ಮನುಷ್ಯ ಈ ವೇಳೆ ಆತ್ಮರಕ್ಷಣೆಗಾಗಿ ರೌಡಿ ಶೀಟರ್ ಮೇಲೆ ಸಿಪಿಐ ಫೈರ್ ಮಾಡಿ ಆರೋಪಿಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ರೌಡಿ ಶೀಟರ್ ರಸೂಲ್ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿ ಸಿಪಿಐ ಕೈಗೆ ಚಾಕುವಿನಿಂದ ಇರಿದಿದ್ದನಂತೆ. ಆರೋಪಿ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸಲಾಗಿದೆ ಅಂತೆ. ವಾರ್ನಿಂಗ್ ಫೈರ್ ಮಾಡುತ್ತಲೇ ಚಾಕು ತೆಗೆದು ಸಿಪಿಐ ಕೈಗೆ ಆರೋಪಿ ರಸೂಲ್ ಇರಿದಿದ್ದನಂತೆ. ಚಾಕು ಇರಿತದಿಂದ ಪಾರಾಗಿ ಸಿಪಿಐ ರಸೂಲ್ ಕಾಲಿಗೆ ಫೈರ್ ಮಾಡಿ ಅವನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಅಪರಾಧಿಯ ದುನಿಯಾ ಹೆಂಗಿದೆ ಎಂದು. ಸಿಪಿಐ ಅಂತ ಕೂಡ ಲೆಕ್ಸಿದೆ, ಅವ್ರ ಕೈಗೇ ಚಾಕು ಇರುತ್ತಂತೆ ಈ ಮನುಷ್ಯ. ಮತ್ತು ಬಿಟ್ಟಾರ ಪೊಲೀಸರವರು, ಅದಕ್ಕೇ ಕಾಲ್ ಮೇಲೆ ಗುಂಡು ಹಾಕಿ ಅವನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮುಂದಿನ ಕಾರ್ಯಾಚರಣೆ ಏನು, ಫಾಲೋ ಆನ್ ಮಾಡೋಣ.